ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 11ನೇ ದಿನದ ಜ್ಞಾನ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಗೀತೆಯ ಮಹಾಮಂತ್ರವಾದ ಕರ್ಮಣ್ಯೇವಾಧಿಕಾರಸ್ತೆ ಬಗ್ಗೆ ತಿಳಿದುಕೊಂಡೆವು. ಇಂದು ಶ್ರೀಕೃಷ್ಣನು ಆ ಕರ್ಮವನ್ನು ಹೇಗೆ ಮಾಡಬೇಕು, ಯೋಗ ಎಂದರೆ ಕೇವಲ ಶಾರೀರಿಕ ವ್ಯಾಯಾಮವೇ ಅಥವಾ ಅದಕ್ಕಿಂತ ಮಿಗಿಲಾದದ್ದೇ ಎಂಬುದನ್ನು ವಿವರಿಸಲಿದ್ದಾನೆ. ನಾವು ಕೆಲಸ ಮಾಡುವಾಗ ನಮ್ಮ ಮನಸ್ಸು ಹೇಗೆ ಸ್ಥಿರವಾಗಿರಬೇಕು ಎಂಬುದಕ್ಕೆ ಇಂದಿನ ಭಾಗವು ಉತ್ತರ ನೀಡಲಿದೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಧನಂಜಯನೇ, ಆಸಕ್ತಿಯನ್ನು ಬಿಟ್ಟು ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಅಂದರೆ ಜಯ ಅಪಜಯಗಳಲ್ಲಿ ಸಮಾನವಾಗಿ ಭಾವಿಸಿ ಯೋಗದಲ್ಲಿ ಸ್ಥಿತನಾಗಿ ಕರ್ಮಗಳನ್ನು ಮಾಡು. ಈ ರೀತಿಯ ಸಮತ್ವ ಬುದ್ಧಿಯನ್ನೇ ಯೋಗ ಎಂದು ಕರೆಯುತ್ತಾರೆ. ಕೃಷ್ಣನು ಯೋಗಕ್ಕೆ ಅದ್ಭುತವಾದ ವ್ಯಾಖ್ಯಾನ ನೀಡುತ್ತಿದ್ದಾನೆ. ಸಮತ್ವಂ ಯೋಗ ಉಚ್ಯತೆ ಅಂದರೆ ಸೋಲು ಮತ್ತು ಗೆಲುವು ಎರಡನ್ನೂ ಒಂದೇ ಸಮನಾಗಿ ಸ್ವೀಕರಿಸುವ ಮನಸ್ಥಿತಿಯೇ ಯೋಗ. ನಾವು ಕೆಲಸ ಮಾಡುವಾಗ ಫಲಿತಾಂಶ ಚೆನ್ನಾಗಿದ್ದರೆ ಹಾರಾಡುತ್ತೇವೆ, ಕೆಟ್ಟದಾದರೆ ಕುಸಿಯುತ್ತೇವೆ. ಆದರೆ ಯೋಗಿಯು ಈ ಎರಡಕ್ಕೂ ಅತೀತನಾಗಿ ಕೆಲಸದಲ್ಲಿ ಮಾತ್ರ ಗಮನಹರಿಸುತ್ತಾನೆ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಸಮತ್ವ ಬುದ್ಧಿಯುಳ್ಳವನು ಈ ಲೋಕದಲ್ಲಿ ಪುಣ್ಯ ಮತ್ತು ಪಾಪ ಎರಡನ್ನೂ ತೊರೆಯುತ್ತಾನೆ. ಆದ್ದರಿಂದ ಯೋಗಿಯಾಗಲು ಪ್ರಯತ್ನಿಸು. ಕರ್ಮಗಳಲ್ಲಿ ಕೌಶಲವೇ, ಚಾತುರ್ಯವೇ ಯೋಗ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮತ್ತು ಅಚ್ಚುಕಟ್ಟಾಗಿ ಮಾಡುವುದೇ ಭಕ್ತಿ. ಕೃಷ್ಣನ ಪ್ರಕಾರ ದೇವರ ಪೂಜೆ ಮಾಡುವುದು ಎಷ್ಟು ಪವಿತ್ರವೋ, ನಮ್ಮ ವೃತ್ತಿಯನ್ನು ಅಥವಾ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವುದೂ ಕೂಡ ಅಷ್ಟೇ ಪವಿತ್ರ. ಕೆಲಸದಲ್ಲಿ ತೋರಿಸುವ ಈ ಏಕಾಗ್ರತೆಯೇ ನಮ್ಮನ್ನು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡುತ್ತದೆ. ಅರ್ಜುನನಿಗೆ ಕೃಷ್ಣ ಹೇಳುತ್ತಾನೆ, ಯಾವಾಗ ನಿನ್ನ ಬುದ್ಧಿಯು ಮೋಹವೆಂಬ ಕೆಸರನ್ನು ದಾಟುತ್ತದೆಯೋ ಆಗ ನೀನು ಕೇಳಬೇಕಾದ ಮತ್ತು ಕೇಳಿದ ವಿಷಯಗಳ ಬಗ್ಗೆ ನಿರ್ಲಿಪ್ತನಾಗುತ್ತೀಯಾ. ಅಂದರೆ ಲೌಕಿಕ ಆಸೆಗಳಿಂದ ಬುದ್ಧಿ ದೂರವಾದಾಗ ನಮಗೆ ಪರಮಶಾಂತಿ ಸಿಗುತ್ತದೆ. ಅನೇಕ ಶಾಸ್ತ್ರಗಳನ್ನು ಕೇಳಿ ಗೊಂದಲಕ್ಕೀಡಾಗಿರುವ ನಿನ್ನ ಬುದ್ಧಿಯು ಯಾವಾಗ ಸ್ಥಿರವಾಗಿ ಪರಮಾತ್ಮನಲ್ಲಿ ನೆಲೆಸುತ್ತದೆಯೋ ಆಗ ನೀನು ಯೋಗವನ್ನು ಪಡೆಯುತ್ತೀಯಾ. ಸ್ನೇಹಿತರೆ, ಇಂದು ನಾವು ಯೋಗದ ನಿಜವಾದ ಅರ್ಥವನ್ನು ಅರಿತಿದ್ದೇವೆ. ಸಮತ್ವ ಮತ್ತು ಕೆಲಸದ ಮೇಲಿನ ಶ್ರದ್ಧೆಯೇ ಯೋಗದ ಹಾದಿ. ಆದರೆ ಇಂತಹ ಸ್ಥಿತಪ್ರಜ್ಞ ಅಥವಾ ಸ್ಥಿರ ಬುದ್ಧಿಯುಳ್ಳ ವ್ಯಕ್ತಿ ಹೇಗಿರುತ್ತಾನೆ? ಅವನು ಹೇಗೆ ಮಾತನಾಡುತ್ತಾನೆ, ಹೇಗೆ ನಡೆಯುತ್ತಾನೆ? ಅರ್ಜುನನು ಕೃಷ್ಣನಿಗೆ ಕೇಳುವ ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ನಾಳಿನ 12ನೇ ಭಾಗದಲ್ಲಿ ಸಿಗಲಿದೆ. ತಪ್ಪದೇ ವೀಕ್ಷಿಸಿ. ಧನ್ಯವಾದಗಳು.